ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಎಲ್ಲರಿಗೂ ಹೇಳಿದ್ದೆ ಸೆಕೆಂಡ್ ಸರ್ವಿಸ್ನ ಕಾಸ್ಟ್ ಎಷ್ಟಾಗುತ್ತೆ ಡ್ಯೂಕ್ 250 ಅಂತ ಹೇಳಿ. ಸೊ ಬನ್ನಿ ಈ ವಿಡಿಯೋದಲ್ಲಿ ಏನೇನೆಲ್ಲ ಚೇಂಜ್ ಮಾಡಿಸಿದ್ದೀನಿ, ಏನೇನೆಲ್ಲ ಸರ್ವಿಸಲ್ಲಿ ಮಾಡಿಸಿದ್ದೀನಿ, ಏನೇನೆಲ್ಲ ಇನ್ಕ್ಲೂಡ್ ಆಗಿದೆ, ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಅಂತ ಹೇಳ್ತೀನಿ ಬನ್ನಿ. ಸೊ ಇದರಲ್ಲಿ ನಾನು ಫಸ್ಟ್ ಮಾಡಿಸಿದ್ದು ಥ್ರಾಟಲ್ ಕ್ಲೀನಿಂಗ್ ಅಂತೇಳಿ. ಸೊ ಥ್ರಾಟಲ್ ಕ್ಲೀನಿಂಗ್ ಮಾಡ್ತಾರೆ. ಸೊ ಅದಕ್ಕೆ ಕಾಸ್ಟ್ ಬಂದುಬಿಟ್ಟು 400 ಸಮಥಿಂಗ್ ಅನ್ಕೊತೀನಿ. ಸೊ ಅದು ಅಷ್ಟು ಕಾಸ್ಟ್ ಬಿತ್ತು. ಸೊ ಆ್ಯಂಡ್ ಆಯಿಲ್ 750 ಸಮಥಿಂಗ್ ರುಪೀಸ್ ಅಂತ ಏನೋ ಹೇಳಿದರು. ಅದು ಆಯಿಲಿಗೆ ಅದಷ್ಟು ಹೋಯಿತು. ಮತ್ತು ನಿಮಗೆ ಗೊತ್ತಿರೋಂಗೆ ಆಯಿಲ್ ಫಿಲ್ಟ್ರು ಮತ್ತು ನಂದು ಏರ್ ಫಿಲ್ಟ್ರ್ ಚೆನ್ನಾಗಿರೋದ್ರಿಂದ ಅದನ್ನೇ ಕ್ಲೀನ್ ಮಾಡಿ, ಅಷ್ಟೊಂದು ಗಾಡಿ ಏನು ಓಡಿಸಿಲ್ದಿದ್ದ ಕಾರಣ ಅದನ್ನೇ ಹಾಕ್ಬಿಟ್ಟು ಕ್ಲೀನ್ ಮಾಡಿ ಚೆನ್ನಾಗಿ ಕೊಡಿಸಿರೋ. ಗಾಡಿ ಸೌಂಡು ಕೂಡ ಏನು ವೇರಿಯೇಷನ್ಸ್ ಇಲ್ಲ, ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ. ಬೇರೆ ಅದೇ ಫಿಲ್ಟ್ರು ಬಂದು ಚೇಂಜು, ಬೇಸಿಕ್ ಸರ್ವೀಸಸ್ಸು ಮತ್ತು ಈ ಬ್ರೇಕ್ ಪ್ಯಾಡ್ ಕ್ಲೀನಿಂಗು, ಚೈನ್ ಟೈಟು, ಚೈನ್ ಲೂಬು ಎಲ್ಲ ಅವರೇ ಮಾಡಿಕೊಟ್ಟಿದ್ದು. ನಾನು ಸರ್ವಿಸ್ ಮಾಡಿಸಿದ್ದು ಚಿಕ್ಕಮಂಗ್ಳೂರಲ್ಲಿ. ಈ ಚಿಕ್ಕಮಂಗ್ಳೂರಲ್ಲಿ ಏನಪ್ಪ ಅಂದರೆ ಇಬ್ಬರೇ ಇರೋದು, ಒಂದೇ ಶೋರೂಮು. ಅದೇ ಮತ್ತು ಏನಂದರೆ ಬಜಾಜು ಮತ್ತು KTM ಶೋರೂಮು ದೂರ ಇದೆ. ಬಟ್ ಸರ್ವಿಸ್ ಸೆಂಟರ್ ಎರಡು ಒಂದೇ ಕಡೆ ಇರೋದ್ರಿಂದ ಒಂದೇ ಕಡೆ ಸರ್ವಿಸ್ ಸೆಂಟರ್ ಮಾಡ್ಕೊಂಡಿದ್ದಾರೆ. ಸೊ ಬಜಾಜಲ್ಲಿ ವರ್ಕರ್ಸ್ ಜಾಸ್ತಿ ಇರೋದ್ರಿಂದ ಜಲ್ದಿನೇ ಸರ್ವಿಸ್ ಮುಗಿಯುತ್ತೆ. ಸೊ KTMಲ್ಲಿ ಇಬ್ಬರೇ ಇರೋದ್ರು, ಒಬ್ಬರು ಸ್ವಲ್ಪ ಸೀನಿಯರ್ ಅನ್ಬೋದು, ಇನ್ನೊಬ್ಬರು ಸಣ್ಣೊಬ್ಬರು. ಸೊ ನನ್ನ ಈ ಗಾಡಿಯಲ್ಲಿ ಏನು ಒಂದು ಮೈನಸ್ ಅಥವಾ ಡಿಫಾಲ್ಟ್ ಅಂತ ಏನು ಹೇಳ್ಬೋದು ಅಂದರೆ ಆ ಸರ್ವಿಸ್ ಸೆಂಟರ್ ಮಾಡಿರೋದ್ರಲ್ಲಿ, ಸೊ ಬ್ರೇಕ್ ಪ್ಯಾಡ್ಸು ಅವ್ನು ಸಣ್ಣವ್ನು ಮಾಡಿರೋದ್ರಿಂದ ಬ್ಯಾಕ್ ಒಂದು ಕರೆಕ್ಟಾಗಿ ಕೂರಿಸಿಯೇನೆ. ಬಟ್ ಫ್ರಂಟಲ್ಲಿ ಇವಾಗಲೂ ಕೂಡ ಸೌಂಡ್ ಬರ್ತಾನೆ ಇದೆ. ಸೊ ಅಲ್ಲೇ 100 ಕಿಲೋಮೀಟರ್ಸ್ ಹತ್ತಿರ ಓಡಿಸ್ಬಿಟ್ಟು ಸರ್ವಿಸ್ ಮಾಡಿಸ್ಕೊಂಡು, ಬಟ್ ಅದೊಂದು ಸಖತ್ ಸೌಂಡ್ ಬರ್ತಿದೆ. ಗೊತ್ತಿಲ್ಲ ಬ್ರೇಕಿನ ಪ್ಯಾಡ್ಸ್ ಏನೇನಾಗುತ್ತೋ ಉಜ್ಜೋಗುತ್ತೆ ಅಂತ ಅಂದ್ಕೊತಿದ್ದೀನಿ. ಸೊ ಜಲ್ದಿ ಎತ್ಕೊಂಡೋಗಿ ಅದನ್ನು ತೋರಿಸ್ಕೊಂಡು ಬರಬೇಕು, ಇಲ್ಲಾಂದರೆ ಅದೊಂದು. ಸೊ ಸರ್ವಿಸ್ ಮಾಡಿಸ್ತಿರ್ಬೇಕಾದ್ರೆ ಆ ಬ್ರೇಕ್ ಪ್ಯಾಡ್ಸ್ ತೆಗ್ದು ಕ್ಲೀನ್ ಮಾಡಿ ಚೇಂಜ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿಸಿ, ಅಥವಾ ಮಾಡಿಸ್ಕೊಂಡ್ಬಿಟ್ಟು ಒಂದ್ಸಲಿ ಟ್ರಯಲ್ ನೋಡಿ ಸೌಂಡ್ ಕೇಳಿಸ್ಕೊಳ್ರಿ. ಅವತ್ತು ಮಳೆ ಬರ್ತಿರೋ ಕಾರಣ ನಾನೇನು ಮಾಡಿಕೊಂಡೆ, ಅರ್ಜೆಂಟಲ್ಲಿ ಹಂಗೆ ಗಾಡಿ ಎತ್ಕೊಂಡ್ಬಂದುಬಿಟ್ಟೆ. ಸೊ ಅದು ಇವಾಗ ಕೊರಿತಿದೆ. ಸೊ ಅದಕ್ಕೋಸ್ಕರ ಅದು ಸೌಂಡ್ ಬೀಳ್ತಾನೆ ಇದೆ. ಸೊ ನೀವೆಲ್ಲ ತಿಳ್ಕೊತಿರ್ಬೇಕು ಎಷ್ಟು ಕಾಸ್ಟ್ ಆಗಿರ್ಬೋದು ಅಂತೇಳಿ. ಸೊ ದ ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಅಂತ ಅಂದರೆ, ಸೊ ಲಾಸ್ಟಲ್ಲಿ ಹೇಳ್ತೀನಿ ವಿಡಿಯೋದಲ್ಲಿ. ಸೊ ನಾವು ಇನ್ನೊಂದು ಮೈನಸ್ ಪಾಯಿಂಟ್ ಏನಂದರೆ, ಸೇಮ್ ಸೈಲೆನ್ಸರ್ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಇದು ರಸ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಕ್ಲೀನ್ ಮಾಡ್ಕೋಬೇಕು. ಸೊ ಗೊತ್ತಿಲ್ಲ, ಅದಕ್ಕೆ ನಾನು ಸ್ಪ್ರೇ ಮಾಡ್ತೀನಿ ಅನಿಸುತ್ತೆ ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ. ಸೊ ಆ ಸೈಲೆನ್ಸರೇ ತೆಗೆಸ್ಬಿಟ್ಟು ಬ್ಲ್ಯಾಕ್ ರಸ್ಟ್ ಪೇಂಟ್ ಯಾವ್ದಾರು ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಫುಲ್ ಬ್ಲ್ಯಾಕೇ ಇರೋದ್ರಿಂದ ಬ್ಲ್ಯಾಕೇ ಮ್ಯಾಚ್ ಮಾಡಿಬಿಡೋಣ ಅಂತೇಳಿ ಬ್ಲ್ಯಾಕ್ ರಸ್ಟ್ ಪೇಂಟಿಗೆ ಹೊಡಿಯೋಣ ಅಂದ್ಕೊಂಡಿದ್ದೀನಿ. ಸೊ ಬೇರೆ ಎಲ್ಲ ಏನಿಲ್ಲ, ಗಾಡಿ ಸಕ್ಕತ್ತಾಗಿದೆ, ಓಡ್ಸೋಕ್ಕೂ ಸಖತ್ ಮಸ್ತ್, ಬೇರೆ ಎರಡು ಮಾತಿಲ್ಲ. ಇವಾಗಲೂ ಸಖತ್ ಫೀಲೇ ಕೊಡ್ತಿದೆ. ಕಂಡೀಷನ್ ಇವಾಗ ಈ ಥರ ಇಟ್ಟಿದ್ದೀವಿ ಗಾಡಿ. ಸೊ ಚೆನ್ನಾಗಿ ಇಟ್ಟಿದ್ದೀನ ಅಂತೇಳಿ ಒಂದು ಕಮೆಂಟ್ ಹಾಕ್ಬಿಡಿ. ಏನು ನಿಮಗೆ ಹಿಂದ್ಗಡೆ ಟ್ರ್ಯಾಶ್ ಕಾರ್ಡ್ ಅಥವಾ ಏನೋ ಮಡ್ಗಾಡ್ ಅಂತ ಕರಿತೀವಿ ಆಡು ಭಾಷೆಯಲ್ಲಿ. ಸೊ ಅದನ್ನು ಕೂಡ ಹಾಕ್ಸ್ಬೋದು. ಅದು 2000 ಸಮಥಿಂಗ್ ಆಗುತ್ತೆ. ಸೊ ಇವಾಗ ನಾನೇನು ಗಾಡಿ ಓಡಿಸ್ತಿಲ್ಲ ಅಷ್ಟೊಂದು, ಅದಕ್ಕೋಸ್ಕರ ಹಂಗೆ ಖಾಲಿ ಬಿಟ್ಟಿದ್ದೀನಿ, ಏನು ಹಾಕ್ಸ್ಕೊಂಡಿಲ್ಲ. ಸೊ ಅಟ್ ಲಾಸ್ಟ್ ಇವಾಗ ಪಾಯಿಂಟಿಗೆ ಬರೋಣ. ಸೊ ಸೆಕೆಂಡ್ ಸರ್ವಿಸ್ ಟೋಟಲ್ ಕಾಸ್ಟ್ ಆಗಿದ್ದು 2238 ರುಪೀಸ್ ಆಗಿದೆ. ಸೊ ಇದು ನಾನು ಥ್ರಾಟಲ್ ಕ್ಲೀನಿಂಗು ಮತ್ತು ಆಲ್ಮೋಸ್ಟ್ ಎಲ್ಲ ಚೇಂಜ್ ಮಾಡಿಸಿದ್ರಿಂದ ಇಷ್ಟೊಂದು ಬಿದ್ದಿರೋದು. ಸೊ ನೀವು ಥ್ರಾಟಲ್ ಕ್ಲೀನಿಂಗ್ ಎಲ್ಲ ಮೈನಸ್ ಮಾಡಿಸಿ ಆಲ್ಮೋಸ್ಟ್ ಮಾಡಿಸಿರ್ತೀರ ಅಂದರೆ 1000 ಚಿಲ್ಲರೆ, ಒಂದು 1600 to 700 ಹತ್ರ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದ್ಕೊತೀನಿ. ಸೊ ಇಷ್ಟು ಟೋಟಲ್ ಕಾಸ್ಟು ಸೆಕೆಂಡ್ ಸರ್ವಿಸಿಂದು ಆಗಿರೋದು 2238 ರುಪೀಸು. ಸೊ ಇದು ಫೈನಲ್ ಕಾಸ್ಟು ಸೆಕೆಂಡ್ ಸರ್ವಿಸ್ದು. ಇನ್ನು ಥರ್ಡ್ ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಸೊ ವಿಡಿಯೋ ಏನು ಲೆಂತಿಯಾಗಿ ಎಳೀತಿಲ್ಲ. ಸೊ ದಿಸ್ ಈಸ್ ದಿ ಸೆಕೆಂಡ್ ಸರ್ವಿಸ್ ಕಾಸ್ಟ್ ಆಫ್ KTM ಡ್ಯೂಕ್ 250. ನಿಮಗೆಲ್ಲ ಏನಕ್ಕೆ ಬ್ರೇಕ್ ಇಂಪಾರ್ಟೆಂಟು, ಬ್ರೇಕ್ ಪ್ಯಾಡ್ಸ್ ಯಾಕೆ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಂದರೆ, ಸೊ ಇದು ಫೀಲ್ ಆಗಿರೋದಕ್ಕೆ ಹೇಳ್ತಿರೋದು. ಸೊ ನಾನು ಸಡನ್ನಾಗಿ ಒಂದು ಸತಿ ಬ್ರೇಕ್ ಹಾಕೋದಾಗ ಫ್ರಂಟ್ದು ಬ್ರೇಕ್ ಹಿಡಿಯಲ್ಲ. ಸೊ ಅದು ಏನಂತ ನೋಡೋಕೋದ್ರೆ ಅದೇ ಸೇಮ್ ದ ಬ್ರೇಕ್ ಪ್ಯಾಡ್ಸ್ ಏನಂತ ಹೇಳ್ತೀವಿ, ಅದನ್ನು ಕರೆಕ್ಟಾಗಿ ಕೂರಿಸೇ ಇಲ್ಲ. ಸೊ ಅದೇ ಮತ್ತು ಬ್ಯಾಕು ಕೂಡ ಅವನು ಯಾವ ರೀತಿ ಕೂರಿಸಿ ಏನು ಗೊತ್ತಿಲ್ಲ. ಸೊ ಬ್ಯಾಕ್ ಟೈರ್ ಕೂಡ ಸ್ಕಿಡ್ ಆಗ್ತಿದೆ. ಫಸ್ಟಿಗೆ ಸ್ಕಿಡ್ ಆಗ್ತಿರಲಿಲ್ಲ ಟೈರು. ಸೊ ಅದು ಕೂಡ ಟೈಟ್ ಮಾಡಿ ಈ ಫ್ರಂಟು ಟೈರ್ದು ಕೂಡ ಬ್ರೇಕ್ ಪ್ಯಾಡ್ಸ್ನ ಕರೆಕ್ಟಾಗಿ ಕೂರಿಸಿಲ್ಲ. ಅದಕ್ಕೋಸ್ಕರ ನಿಮಗೆ ಹೇಳ್ತಿರೋದು, ಏನೇ ಆದರೂ ಕೂಡ ಆ ಬ್ರೇಕ್ ಪ್ಯಾಡ್ಸ್ ತೆಗ್ದು ಕ್ಲೀನ್ ಮಾಡ್ತಿರ್ಬೇಕಾದ್ರೆ ಕರೆಕ್ಟಾಗಿ ಒಂದ್ಸರಿ ನೋಡಿಕೊಂಡು ಚೆಕ್ ಮಾಡಿಸಿ ಟೆಸ್ಟ್ ಡ್ರೈವ್ ಮಾಡಾದ್ಮೇಲೆ ತಿರ್ಗಾ ನೀವು ಗಾಡಿ ಎತ್ಕೊಂಡೋಗಿ ಅಲ್ಲಿ ತನಕ ಅದನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತಲೇ ನಾನು ಹೇಳ್ತಿರೋದು. ಯಾಕಂದರೆ ಅವ್ನು ಚೆನ್ನಾಗಿ ಹಾಕಲಿಲ್ಲ ಅಂದರೆ ನೀವು ಅಕಸ್ಮಾತ್ ಜಾಸ್ತಿ ಸ್ಪೀಡಾಗಿ ಹೊಡೆದು ಬ್ರೇಕ್ ಕರೆಕ್ಟಾಗಿ ಸಿಗಲಿಲ್ಲ ಅಥವಾ ಬ್ರೇಕ್ ವರ್ಕ್ ಆಗಲಿಲ್ಲ ಅಂದರೆ ನೀವೇ ಎಲ್ಲರೂ ಹೋಗಿ ಮಡಾಯಿಸ್ಕೊಳ್ಳೋದಂತೂ ಗ್ಯಾರಂಟಿ. ಸೊ ಅದಕ್ಕೋಸ್ಕರ ಅದನ್ನು ಫಸ್ಟ್ ಚೆಕ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ನ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ವಿಡಿಯೋ. ಈ ವಿಡಿಯೋ ಐ ಥಿಂಕ್ ನಿಮಗೆ ಸೆಕೆಂಡ್ ಸರ್ವಿಸ್ ಕಾಸ್ಟ್ ಎಷ್ಟಾಗಿದೆ ಅಂತ ಒಂದು ಅಂದಾಜಿಗೆ ಗೊತ್ತಾಗಿರುತ್ತೆ ಅಂದ್ಕೊತೀನಿ. ಸೊ ಬೇರೆ ಬೈಕ್ ಬಗ್ಗೆ ಹೇಳ್ಬೇಕಂದ್ರೆ ಅದೇ ಏನಿಲ್ಲ, ಆರಾಮ್ಸೆ ತೊಗೋಬೋದು. ಇವಾಗ ಬೇರೆ ಏನೋ ಕಲರ್ಸಲ್ಲೂ ಕೂಡ ಬಿಟ್ಟಿದ್ದಾರೆ. ಸೊ ಗ್ರೇ, ಆರೆಂಜ್, ಚಾರ್ಕೋಲ್ ಗ್ರೇ ಟೈಪು, ನಿಮಗೆ ಇಷ್ಟ ಆಗೋದಿದ್ದು ಕಲರ್ ಯಾವ್ದು ಬೇಕು ಅದು ತೊಗೋಬೋದು. ಸೊ ಇದಾಗಿತ್ತು ವಿಡಿಯೋ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಿ stay tuned. Bye and subscribe the channel. Don't miss to subscribe
ಯುವರ್ ಸಬ್ಸ್ಕ್ರೈಬ್ ವಿಲ್ ಬಿ ಹೆಲ್ಪ್ ಮೀ ಟು ಡೂ ದಿ ಮೋರ್ ವಿಡಿಯೋಸ್. ಅಂಟಿಲ್ ದೆನ್ ಬಾಯ್, ಥ್ಯಾಂಕ್ ಯು. ದ ಲೊಕೇಶನ್ ನೋಡ್ಬೋದು. ಸೊ ಲೊಕೇಶನ್ ಬ್ಯಾಕ್ಗ್ರೌಂಡ್ ಈ ಥರ ಇದೆ ಫುಲ್ ಹಿಂದ್ಗಡೆ. ಸೊ ಈ ಕೆರೆ ಬಂದುಬಿಟ್ಟು ಬಾಕಿನ ಕೆರೆ ಅಂತ ಕರಿತೀವಿ. ಸೊ ದೇವಿನ ಕೆರೆ, ಬಾಕಿನ ಕೆರೆ, ಮದ್ಗದ ಕೆರೆ. ಸೊ ಇದು ಸೆಕೆಂಡ್ ಹೈಯೆಸ್ಟ್ ದೊಡ್ಡ ಕೆರೆ. ಇದಕ್ಕಿಂತ ದೊಡ್ಡ ಕೆರೆ ಮದ್ಗದ ಕೆರೆ ಇದೆ ಅಂತೆ. ಅಲ್ಲಿಂದ ಕೆರೆಗೆ, ಈ ಕೆರೆಗೆ ಬರೋದು ನೀರು, ಈ ಕೆರೆಯಿಂದ ಇನ್ನೊಂದು ಕೆರೆಗೆ ನೀರು ಹೋಗುತ್ತೆ. ಸೊ ಇದು ಸೆಕೆಂಡ್ ಹೈಯೆಸ್ಟ್ ಅಂತಲೇ ಅನ್ಬೋದು. ಸುಮ್ಮನೆ ಹೆಂಗೆ ಹೇಳ್ತಿರೋದು. ಸೊ ಲೊಕೇಶನ್ ಚೆನ್ನಾಗಿದ್ದೆ, ಕಮೆಂಟ್ ಮಾಡಿ, ನಿಮಗೆ ಲೊಕೇಶನ್ನ ಶೇರ್ ಮಾಡ್ತೀನಿ.